ಜಿಬಿಎ ಚುನಾವಣೆಗೆ ಭರ್ಜರಿ ತಯಾರಿ, 3,000 ಮನೆ ತಲುಪಿದ ಮಾರುತಿ. ಸಾಮಾನ್ಯ ಯುವಕ ಅಸಾಮಾನ್ಯ ಸಾಧನೆ, ಯಲಹಂಕ ರಾಜಕಾರಣಿಗಳು ನಿಬ್ಬೆರಗು. ಬಡ ಜನರಿಗೆ ಯುಗಾದಿ ರಂಜಾನ್ಗೆ ಕಿಟ್ ವಿತರಣೆ, ಗೆದ್ದು ಬರಲಿ ಎಂಬುದೇ ಎಲ್ಲರ ಆಶಯ. ರಾಜ್ಯ ಸರ್ಕಾರ ಜಿಬಿಎ ಚುನಾವಣೆಯನ್ನ ಮಾಡಲೇಬೇಕು ಎಂಬ ನಿರ್ಧಾರಕ್ಕೆ ಬಂದಿದೆ. ಅದಕ್ಕಾಗಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಸುಪ್ರೀಂ ಕೋರ್ಟ್ ಕೂಡ ಚುನಾವಣೆಯನ್ನ ನಡೆಸಿ ಎಂದು ಖಡಕ್ ಆದೇಶವನ್ನ ಕೂಡ ನೀಡಿದೆ. ಆ ಹಿನ್ನೆಲೆ ವಾರ್ಡ್ ವಿಂಗಡಣೆ, ಮತದಾರರ ಪಟ್ಟಿ ಸಿದ್ಧತೆ ಹಾಗೂ ಮೀಸಲಾತಿ ಎಲ್ಲವೂ ಪ್ರಕಟಗೊಂಡಿದೆ. ಇನ್ನೇನು ದಿನಾಂಕ ಒಂದೇ ಘೋಷಣೆಯಾಗಬೇಕಾಗಿದೆ. ಹೌದು, ಅಭ್ಯರ್ಥಿಗಳು ಚುನಾವಣೆಗೆ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಯಲಹಂಕದ ಎಸ್ಟಿ ಸಮುದಾಯದ ಸಾಮಾನ್ಯ ಹುಡುಗ ಈಗಾಗಲೇ ಮನೆ ಮನೆ ಪ್ರಚಾರವನ್ನ ಕೂಡ ಮುಗಿಸಿದ್ದಾನೆ. ಸರಳ ರಾಜಕಾರಣಿ ಎಂದೇ ಹೆಸರಾಗಿರುವ ಕೇಶವರಾಜಣ್ಣ ಈ ಸಾಮಾನ್ಯ ಯುವಕನಿಗೆ ಚುನಾವಣೆಗೆ ನಿಲ್ಲುವಂತೆ ಹೇಳಿದಾರಂತೆ. ಎಲ್ಲ ರೀತಿಯ ಸಹಕಾರ ಕೂಡ ನೀಡುವ ಭರವಸೆ ನೀಡಿದ್ದಾರೆ. ಪಕ್ಷದಲ್ಲಿ ಪ್ರಾಮಾಣಿಕವಾಗಿ ದುಡಿದ ಸಾಮಾನ್ಯ ಯುವಕ ಮಾರುತಿಗೆ ಈಗ ಆನೆ ಬಲ ಬಂದಂತಾಗಿದೆ. ಆ ನಿಟ್ಟಿನಲ್ಲಿ ಪ್ರತಿದಿನ ತಾನೊಬ್ಬನೇ ಹೋಗಿ ಮನೆ ಮನೆಗೆ ಮತ ನೀಡುವಂತೆ ಪ್ರಚಾರ ನಡೆಸುತ್ತಿದ್ದಾನೆ. ಜನರಿಂದ ಕೂಡ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಇದಲ್ಲವೇ ಚುನಾವಣೆ ಸಿದ್ಧತೆ ಎಂದು ಒಂದಷ್ಟು ಜನರ ಬಾಯಲ್ಲಿ ಮಾರುತಿ ಉಳಿದುಕೊಂಡಿದ್ದಾರೆ. ಕಾಂಗ್ರೆಸ್ ಮುಖಂಡರುಗಳ ಸಹಕಾರದಿಂದ ಒಂದಷ್ಟು ಜನರಿಗೆ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಕಿಟ್ ಅನ್ನು ಕೂಡ ಮಾರುತಿ ಬಡ ಜನರಿಗೆ ನೀಡಿ ಮಾನವೀಯತೆ ಮೆರೆದಿದ್ರು. ಒಟ್ನಲ್ಲಿ ಚುನಾವಣೆ ನಡೆಯುತ್ತದೋ ಇಲ್ಲವೋ ತಿಳಿದಿಲ್ಲ. ಈ ಸಾಮಾನ್ಯ ಯುವಕನ ಉತ್ಸಾಹ ಕಂಡು ಯಲಹಂಕದ ರಾಜಕಾರಣಿಗಳು ನಿಬ್ಬೆರಗಾಗಿದ್ದಾರೆ. ಮಾರುತಿ ಕಷ್ಟಪಟ್ಟು ಮೇಲೆ ಬಂದ ಯುವಕ. ಆತ ಜಿಬಿಎ ಚುನಾವಣೆಯಲ್ಲಿ ಗೆಲ್ಲಲಿ ಎನ್ನುವುದೇ ಹಲವಾರು ಜನರ ಆಶಯವಾಗಿದೆ. ಅನಿಲ್ ಎಂ ತಲಕಟ್ಟಿ, ಜನಶಕ್ತಿ ನ್ಯೂಸ್, ಬೆಂಗಳೂರು.